ಹಾಯ್ ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಫಸ್ಟ್ ಸೀನಲ್ಲಿ ಸಿಹಿ ಪುಟ್ಟ ರಾಮ್ಗೆ ಫ್ರೆಂಡ್ ನಾನೇನಾದ್ರು ತಪ್ಪು ಮಾಡಿದ್ರೆ ನಿನ್ನಂಗೆ ಹೊಡಿತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ರಾಮ್ ಅವರು ನೀನೇನಾದ್ರು ತಪ್ಪು ಮಾಡಿದ್ರೆ ತಾನೇ, ನೀನು ತಪ್ಪು ಮಾಡೋ ಕೆಲಸ ಏನು ಮಾಡಲ್ವಲ್ಲ, ಓಕೆ ಗುಡ್ ಗರ್ಲ್, ನೀನು ಅಳಬಾರ್ದು ಅಂತ ರಾಮ್ ಅವರು ಹೇಳ್ತಾರೆ. ಈ ಕಡೆ ಅಂಜಲಿ ಅವ್ರಿಗೆ ಕಾಲ್ ಬರುತ್ತೆ, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ. ನಾನೀಗ ಕ್ಲಿನಿಕಲ್ಲಿ ಇಲ್ಲ ರಾಮ್ ಅವರೇ, ನೀವು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದಾಗ ಪ್ರಿಯಾ ಅವ್ರು ಬಂದ್ಬಿಟ್ಟು ಏನಿವಾಗ ಕಾಲಲ್ಲಿ ಮಾತಾಡ್ತಿದ್ದೀರಾ ಅಂದಾಗ, ಇವಾಗ ಪೇಷಂಟ್ಸ್ ಕಾಲ್ ಮಾಡಿದ್ರು ಅದಕ್ಕೆ ಅಷ್ಟೇ ಅಂತ ಅಂಜಲಿ ಅವ್ರು ಹೇಳಿದಾಗ, ನಿನ್ನ ಫೋನ್ನೆಲ್ಲ ಒಂದು ಸ್ವಲ್ಪ 2 days ಸ್ವಿಚ್ ಆಫ್ ಮಾಡು, ಅದೇ ಬೆಟರು ಅಂತ ಪ್ರಿಯಾ ಅವ್ರು ಹೇಳಿದಾಗ, ಈ ಕಡೆ ಸುರಿತಾತ ನಡ್ಕೊಂಬರ್ತಿರ್ತಾರೆ. ಆಗ ಕಾಲ್ ಸ್ಲಿಪ್ ಆಗುತ್ತೆ. ಆಗ ಸಿಹಿ ಪುಟ್ಟ ಬಂದು ಹುಷಾರು ನಿಧಾನಕ್ಕೆ ನೋಡ್ಕೊ ಬನ್ನಿ ಅಂತ ಹೇಳಿದಾಗ ಸುರಿತಾತ, ನಿನ್ನ ಹೆಸರೇನು? ನನ್ನ ಹೆಸರು ಸಿಹಿ, SIHI, S ಕ್ಯಾಪಿಟಲ್. ಆಗ ಸುರಿತಾತ, ನನ್ನ ಹೆಸರೇನು ಗೊತ್ತಾ ಅಂತ ಕೇಳಿದಾಗ, ನನ್ನ ಹೆಸರು ಸೂರಿ ಪ್ರಕಾಶ್ ದೇಸಾಯಿ, SISURYAWWW. ಸ್ಪೆಲ್ಲಿಂಗ್ ಎಲ್ಲ ಮರ್ತೋಗೈತೆ, ಶುದ್ಧ ಇಟ್ಟಿದ್ದಾರೆ ನನ್ನ ಹೆಸರು. ಆಗ ಸಿಹಿ ಪುಟ್ಟ, ನಾನು ಶಾರ್ಟ್ ಮಾಡಲ ನಿಮ್ಮ ಹೆಸರನ್ನ ಅಂತ ಕೇಳಿದಾಗ, ಆಗ ಸಿಹಿ ಪುಟ್ಟ ಮಿಸ್ಟರ್ ಸನ್. ಆಗ ಸೂರ್ಯ ಅಂದರೆ ಸನ್, ಮಿಸ್ಟರ್ ಸನ್ ಅಷ್ಟೇ. ಓಕೆ, ನಂಗೆ ಇಷ್ಟು ದಿವಸ ಗೊತ್ತೇ ಆಗಿರಲಿಲ್ಲ ಅಂತ ಸೂರಿ ತಾತ ಹೇಳಿದಾಗ, ಓಕೆ ಮಿಸ್ಟರ್ ಸನ್, ಓಕೆ ನಾನು ಆಟಾಡಕ್ಕೆ ಹೋಗ್ತೀನಿ ಅಂತ ಸಿಹಿ ಪುಟ್ಟ ಹೋದಾಗ, ಆಗ ಸೂರಿ ತಾತ, ಎಷ್ಟು ಚಿಕ್ಕ ಹುಡುಗಿ, ಎಷ್ಟು ಒಳ್ಳೆ ಸಂಸ್ಕಾರ ಇದೆ, ಎಷ್ಟು ಬುದ್ಧಿ ಇದೆ, ಯಾರೆತ್ತು ಮಗಳೋ ಏನೋ. ಈ ಕಡೆ ರಾಮ್ ಅವರು ಅಶೋಕ್ ಅವ್ರಿಗೆ ವಿಶ್ ಮಾಡ್ತಿರ್ತಾರೆ, ನಿನ್ನ ಲೈಫ್ಗೆಲ್ಲ ಒಳ್ಳೇದಾಗಲಿ ಕಣೋ. ಆಗ ಅಶೋಕ್ ಅವರು ರಾಮ್ಗೆ, ನಿಂದು ಮತ್ತು ಸೀತಾದು ಬಗ್ಗೆ ವಿಷಯ ಹೇಳ್ಬಿಡು ತಾತಂಗೆ, ಅದಷ್ಟೇ ಅಲ್ಲ ಕಣೋ, ನಾನು ಸಿಹಿ ಪುಟ್ಟನ ಬಗ್ಗೆನೂ ಕೂಡ ತಾತನ ಹತ್ರ ಹೇಳ್ತಿದ್ದೀನಿ ಇವತ್ತು ಅಂತ ರಾಮ್ ಅವ್ರು ಹೇಳಿದಾಗ, ಈ ಕಡೆ ಚಾಂದಿನಿ ಅವರು ನಿಮಗೆ ರಾಮ್ ಸೆಲೆಕ್ಟ್ ಮಾಡಿರೋ ಸೀರೆ ನಿಮಗೆ ಸಿಕ್ಕಿರ್ಬೋದು, ಆದರೆ ಲೈಫ್ ಪಾರ್ಟ್ನರ್ ಆಗಲ್ಲ ಅಂತ ಹೇಳಿದಾಗ, ಆಗ ಸೀತಾ ಅವರು, ದೇವರೇ ಯಾರು ಅಂತ ಸೃಷ್ಟಿ ಮಾಡಿರ್ತಾರೆ ಬಿಡಿ ಚಾಂದಿನಿ ಅವರೇ ಅಂತ ಹೇಳಿದಾಗ, ಆಗ ಚಾಂದಿನಿ ಅವರು, ದೇವರು ನಿಮ್ಮ ಮೇಲೆ ಹೂವಿನ ಸುರಿಮಳೆ ಸುರಿಸ್ತಾನೆ ಅಂತ ಅಂದ್ಕೊಂಡಿದ್ದೀರಾ, ದೇವ್ರ ಪ್ಲ್ಯಾನ್ ಕೂಡ ನಾನು ಚೇಂಜ್ ಮಾಡೋ ಶಕ್ತಿ ನನಗಿದೆ ಅಂತ ಚಾಂದಿನಿ ಹೇಳಿದಾಗ, ಆಗ ಚಾಂದಿನಿ ಅವರು, ಈ ಮದುವೆ ಮುಗಿಯೋಷ್ಟರಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ತೀರಾ ನೀವೇ, ಇದು ತಗೊಂಡೋಗಿ ಮಂಟಪದ ಹತ್ರ ಕೊಡಿ, ನಿಮ್ಗೆ ಅವಾಗ ಕೆಲಸದ ಕಡೆ ಗಮನ ಬರುತ್ತೆ, ಏನು ಯೋಚನೆ ಬರಲ್ಲ ಅಂತ ಹೇಳಿದಾಗ, ಈ ಕಡೆ ರಾಮ್ ಅವರು ಸೀತಾಗೆ, ಯಾಕ್ರಿ ನೀವು ಇಷ್ಟೊಂದು ಚೆನ್ನಾಗಿದ್ದೀರಾ ರಾಮ್, ಸುಮ್ಮನೆ ಇರಿ ಅಂತ ಹೇಳಿದಾಗ, ರಾಮ್ ಅವರು ಕಾಂಪ್ಲಿಮೆಂಟ್ಸ್ ಕೊಡೋ ಟೈಮಲ್ಲಿ ತೊಗೊಂಡ್ಬಿಡ್ಬೇಕು, ರಾಮ್ ನಾನು ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಹೇಳಿದಾಗ, ಆಗ ರಾಮ್ ಅವರು, ನಾನು ಕಳೆದೋಗೋ ಅಷ್ಟು ಚೆನ್ನಾಗಿದ್ದೀರಾ. ಆಗ ರಾಮ್ ಅವರು, ನಾನು ಯಾಕೆ ಇಷ್ಟೊಂದು ಚೆನ್ನಾಗಿದ್ದೀನಿ ಅಂದರೆ, ನಾನು ರಾಮ್ ಅವ್ರನ್ನ ಲವ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಇಷ್ಟೊಂದು ಚೆನ್ನಾಗಿದ್ದೀನಿ ಅಂತ ಒಂದು ಕಾಂಪ್ಲಿಮೆಂಟ್ಸ್ ಕೊಡಿ, ನಮಗೂ ಅವಾಗ ಇಷ್ಟ ಆಗುತ್ತಲ್ವಾ. ಆಗ ಸೀತಾ ಅವರು, ತಾತ ಇವಾಗ ಹೇಗಿದ್ದಾರೆ ಅಂತ ಕೇಳಿದಾಗ, ತಾತ ಇವಾಗ ಚೆನ್ನಾಗೇ ಇದ್ದಾರೆ, ಆರಾಮಾಗಿದ್ದಾರೆ. ಇವತ್ತು ನೀವು ಅವ್ರ ಹತ್ರ ನಮ್ಮ ವಿಷಯನ ಮಾತಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಆಗ ರಾಮ್ ಅವರು, ಸೀತಾ ನೀವು ನನ್ನ ಪಕ್ಕ ನಿಂತ್ಕೊಂಡಿರೋದನ್ನು ತಾತ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಆಗ ರಾಮ್ ಅವರು, ನೀವು ನನ್ನ ಲವ್ ಮಾಡ್ತಿರೋದಕ್ಕೂ ತಾತನ ಆರೋಗ್ಯಕ್ಕೂ ಒಂದು ಸಂಬಂಧನೇ ಇಲ್ಲ, ಯಾಕೆ ಏನಾಯಿತು, ಯಾರಾದರೂ ಏನಾದರೂ ಹೇಳಿದ್ರಾ ಅಂತ ಕೇಳಿದಾಗ, ಆಗ ಸೀತಾ ಅವರು, ಯಾರೂ ಏನೂ ಹೇಳಿಲ್ಲ, ನೀವೇ ಹೇಳಿದ್ರೆ ತಾತಂಗೆ ಹುಷಾರಿಲ್ಲ ಅಂತ, ಅದಕ್ಕೆ ನಂಗೆ ಟೆನ್ಷನ್ ಆಗಿತ್ತು ಅಂತ ಹೇಳಿದಾಗ, ರಾಮ್ ಅವರು, ಸೀತಾ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡಿ, ಮುಖ ಸಪ್ಪಗೆ ಇಟ್ಕೊಂಡ್ರೆ ನೀವು ಚೆನ್ನಾಗಿ ಕಾಣಲ್ಲ, ಒಂದು ಸ್ವಲ್ಪ ಸ್ಮೈಲ್ ಇದ್ದರೆ ಮಾತ್ರ ನೀವು ಫೇಸಲ್ಲಿ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳಿದಾಗ, ಈ ಕಡೆ ಭಾರ್ಗವಿ ಅವರು ಸೂರಿ ತಾತಂಗೆ, ಇವರು ಪ್ರೇಮ ಕುಮಾರಿ ಅಂತ ಪ್ರಿಯಾ ಅವರ ಅಮ್ಮ ಅಂತ ಇಂಟ್ರಡ್ಯೂಸ್ ಮಾಡಿದಾಗ, ಆಗ ಪ್ರಿಯಾ ಅವರ ಅಮ್ಮ, ಇಷ್ಟು ದೊಡ್ಡ ಮನೆಗೆ ಸಂಬಂಧ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂದಾಗ, ಸೂರಿ ತಾತ, ಹಾಗೆ ಮದುವೆ ಕೆಲಸಗಳು ಅಲಂಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ, ಎಲ್ಲ ಉಸ್ತುವಾರಿ ನಿಮ್ಮದೇ ಅಂತ ನಾನು ಕೇಳ್ಪಟ್ಟೆ ಅಂತ ಹೇಳಿದಾಗ, ಅಶೋಕ ನಮ್ಮ ಮನೆ ಹುಡುಗ, ಅವನು ನಮ್ಮನಿಗೋಸ್ಕರ ದುಡ್ದಿರೋದು ಎಲ್ಲ ನೋಡಿದ್ರೆ ಇದೇನು ಅಲ್ವಾ ಅಮ್ಮ. ಈ ಕಡೆ ಸುರಿತಾತ ಸಿಹಿ ಪುಟ್ಟಂಗೆ, ಆ ಕಡೆ ನೀರಿದೆ ತಂದ್ಕೊಡ್ತೀಯಾ ಅಂತ ಕೇಳಿದಾಗ, ಹಾಂ ತಂದ್ಕೊಡ್ತೀನಿ ಮಿಸ್ಟರ್ ಸನ್ ಅಂತ ಹೇಳ್ಬಿಟ್ಟು ತಗೊಬಂದು ಕೊಟ್ಟಾಗ, ಅವರಿಬ್ಬರು ಮಾತಾಡ್ತಿರೋದನ್ನ ನೋಡಿ ಸೀತಾ ಮತ್ತು ರಾಮ ಅವರು, ನಾನು ಮಾಡಬೇಕಾಗಿರೋ ಕೆಲಸನ ಸಿಹಿನೇ ಮಾಡ್ತಿದ್ದಾಳೆ ಅಂತ ರಾಮ ಅವರು ಸೀತಂಗೆ ಹೇಳಿದಾಗ, ಆಗ ಇಬ್ಬರು ಖುಷಿಯಿಂದ ಸಂತೋಷವಾಗಿ ನೋಡ್ತಿರ್ತಾರೆ ಅದನ್ನು. ಆಗ ಸೀತಾ ಅವರು,
ಸಿಹಿ ನನ್ನ ಮಗಳೇ ಅಂತ ಗೊತ್ತಿದೆಯಾ ತಾತಂಗೆ ಅಂತ ಕೇಳಿದಾಗ ಆಗ ರಾಮ್ ಅವರಿಬ್ಬರು ಆದರೆ ತುಂಬ ಕ್ಲೋಸಾಗಿ ಮಾತಾಡ್ತಿದ್ದಾರೆ. ತಾತನೇ ಸಿಹಿನ ಒಪ್ಪಿಸ್ತಾರೆ, ಬಿಡಿ ಏನೂ ಇಲ್ಲ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಅಂತ ಹೇಳಿದಾಗ ಈ ಕಡೆ ಸಿಹಿ ಪುಟ್ಟ ಓಡ್ ಬಂದ್ಬಿಟ್ಟು ಸೀತಾರಾಮ ಅವ್ರ ಹತ್ರ, ಸೀತಮ್ಮ ನಿನ್ನ ಕೈ ಎಷ್ಟು ಕೆಂಪಾಗಿದೆ, ನನ್ನ ಫ್ರೆಂಡ್ ನಿನ್ನ ತುಂಬ ಇಷ್ಟಪಡ್ತಾರೆ ಸೀತಮ್ಮ. ಆಗ ರಾಮ್ ಅವರು ಸಿಹಿನ ಎತ್ಕೊಂಡಾಗ ರಾಮ್ ಅವ್ರ ಕೈಯಲ್ಲೂ ಕೂಡ ಎಸ್ ಅಂತ ಇದ್ದಾಗ, ಸೀತಮ್ಮ ನೀನು ಕೂಡ ನನ್ನ ಫ್ರೆಂಡ್ನ ತುಂಬ ಇಷ್ಟಪಡ್ತಿದ್ಯಾ? ಆಗ ರಾಮ್ ಅವರು ಸಿಹಿನ ಎತ್ಕೊಂಡಾಗ ಐ ಲವ್ ಯು ಸೋ ಮಚ್ ಬಂಗಾರ. ಆಗ ಸಿಹಿ ಪುಟ್ಟ ಅಶ್ವ ಅಂಕಲ್ ಬಂದಾಯಿತು, ಹಂಗಾರೆ ಇವಾಗ ಮದುವೆ ಶುರು ಆಯಿತು ಅಂತ ಖುಷಿ ಪಡ್ತಾರೆ. ಓಕೆ ಫ್ರೆಂಡ್ ಬಾಯ್ ಅಂತ ಅಲ್ಲಿಂದ ಸಿಹಿ ಪುಟ್ಟ ಹೊರಟಾಗ ಆಗ ರಾಮ್ ಅವರು ಅಂದರೆ ಸಿಹಿ ಅಂತ ಹೇಳಿದಾಗ ಸಿಹಿನೂ ಒಪ್ಕೊಂಡಾಯಿತು, ಇನ್ನೇನಿಲ್ಲ ತಾತನ ಮಾತ್ರ ಒಪ್ಪಿಸ್ಬೇಕು, ನಾವು ಇದೇ ಮಂಟಪದಲ್ಲಿ ನಾವಿಬ್ಬರು ಜೋಡಿ ಆಗಿದ್ದಾಗ ನಂಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಆಗ ಸೀತಾ ಅವರು ತುಂಬ ಖುಷಿ ಪಡಬೇಡಿ, ಇನ್ನು ಮನೆಯವರೆಲ್ಲ ಒಪ್ಕೊಬೇಕು, ಮುಹೂರ್ತ ಬೇರೆ ಹತ್ರ ಬಂತು, ನಾನು ಪ್ರಿಯಾನ ಮಂಟಪಕ್ಕೆ ಕರ್ಕೊಬರ್ಬೇಕು, ನಾನು ಹೊರಡ್ತೀನಿ ಅಂತ ಸೀತಾ ಅವರಲ್ಲಿಂದ ಹೊರಟಾಗ ಈ ಕಡೆ ಸೀತಾ ಅವರು ಪ್ರಿಯಾ ಅವ್ರನ್ನ ಕರ್ಕೊಬಂದಾಗ ಮಂಟಪಕ್ಕೆ ಎಲ್ಲ ಶಾಸ್ತ್ರ ಸಂಪ್ರದಾಯ ಕೂಡ ನಡೀತಾ ಇರುತ್ತೆ. ಫ್ರೆಂಡ್ಸ್, ಹಾಗೆ ನಿಮಗೆ ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಟಿವಿಗಿಂತ ಮುಂಚೆ ನೋಟಿಫಿಕೇಷನ್ ಸೀರಿಯಲ್ ಅಪ್ಡೇಟ್ಸ್ ಸಿಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.